बेंगलुरु सिटी पुलिस ईस्टर्न डिवीज़न पुलकेशी नगर सब डिवीज़न के तहत दिसंबर के महीने में जो उमूमन क्राइम प्रिवेंशन मंथ के तौर पर मनाया जाता है, पुलकेशी नगर, भारती नगर, शिवाजी नगर और कमर्शियल स्ट्रीट के इलाकों में अवाम की आगही और तहफ़्फ़ुज़ के फ़रोग़ के लिए मुख्तलिफ़ सरगर्मियों का इनेकाद किया गया है। फर्स्ट ग्रेड कॉलेज के तलबा ने साइबर क्राइम से मुतल्लिक़ आगाही पर स्ट्रीट शो भी पेश किया, जिसमें डिजिटल सेफ्टी और ज़िम्मेदार ऑनलाइन रवैये की अहमियत को उजागर किया गया। कर्नाटक स्टेट पुलिस हर साल दिसंबर के महीने को क्राइम प्रिवेंशन मंथ के तौर पर मनाती है, जिसका मकसद तहफ़्फ़ुज़ और बदलते हुए जराइम के रुझानात से निमटना है। NGO, स्कूल्स और कॉलेजेस के इश्तराक से ख़वातीन, बच्चों और मंशियात के गलत इस्तेमाल से मुताल्लिक़ जराइम के ख़िलाफ़ कम्युनिटी से ताउन को भी अहमियत दी जा रही है। एंटी ट्रैफिकिंग यूनिट्स गुमशुदा अफराद की तलाश और स्मगलिंग को रोकने के लिए कार्रवाइयों में शिद्दत लाई जाएगी। अवाम के लिए आगाही मुहिम और कम्युनिटी पुलिसिंग के कॉन्सेप्ट की हौसला अफजाई भी की जा रही है। ಇವತ್ತು ನಮ್ಮ ಪುಲಕೇಶಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಅಪರಾಧ ತಡೆ ಮಾಸಾಚರಣೆ ಅಂಗವಾಗಿ ಬಿಬಿಎಂಪಿ ರಾಬರ್ಟ್ಸನ್ ರಸ್ತೆಯಲ್ಲಿರ್ತಕ್ಕಂಥ ಬಿಬಿಎಂಪಿ ಪ್ರಥಮ ದರ್ಜಾ ಕಾಲೇಜು ಅವರ ಆ ಒಂದು ವಿದ್ಯಾರ್ಥಿನಿಯರಿಂದ ಸೈಬರ್ ಕ್ರೈಮ್ ಏನು ಅಪರಾಧಗಳ ಕುರಿತು ಜಾಗೃತಿ ಅಭಿಯಾನ ಕುರಿತು ಇವತ್ತು ಒಂದು ಚಿಕ್ಕದಾಗಿ ಕಿರುನಾಟಕ ಅಥವಾ ಬೀದಿ ನಾಟಕ ಮಾಡಿದ್ವಿ. ಇದೇ ತರ ನಮ್ಮ ರಾಜ್ಯಾದ್ಯಂತ ಮತ್ತೆ ಬೆಂಗಳೂರು ಸಿಟಿಯಾದ್ಯಂತ ನಮ್ಮ ಎಲ್ಲ ಠಾಣಾ ವ್ಯಾಪ್ತಿಗಳಲ್ಲಿ ಪ್ರತಿ ವರ್ಷ ಡಿಸೆಂಬರ್ ಅನ್ನು ಅಪರಾಧ ತಡೆ ಮಾಸಾಚರಣೆ ಅಂಗವಾಗಿ ಎಲ್ಲ ಠಾಣೆಗಳಲ್ಲಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ಒಂದು ಕಾರ್ಯವನ್ನು ಮಾಡ್ತಿದ್ದಾರೆ. ಅದೇ ತರ ನಾವು ನಮ್ಮ ಹಿರಿಯ ಅಧಿಕಾರಿಗಳ ನಿರ್ದೇಶನದ ಮೇರೆಗೆ ಪುಲಕೇಶಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಇವತ್ತು ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಇದೇ ತರ ನಮ್ಮ ಒಂದು ಡೇ ಬೈ ಡೇ ಒಂದು ಶೆಡ್ಯೂಲ್ ಇರ್ತದೆ. ನಮ್ಮ ACP ಮೇಡಮ್ ಅವರ ನಿರ್ದೇಶನದ ಮೇರೆಗೆ ನಾವು ಶನಿವಾರದಂದು ನಮ್ಮ ಪುಲಕೇಶಿ ನಗರ ಉಪವಿಭಾಗದಲ್ಲಿ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ನಾನು ಮತ್ತೆ ತಮ್ಮೆಲ್ಲರಿಗೂ ಸಾರ್ವಜನಿಕರಿಗೂ ಇದರಲ್ಲಿ ಪಾಲ್ಗೊಳ್ಳುವ ಅವಕಾಶ ಇರ್ತದೆ. ತಾವು ಸೇವಾ ಸಂಘಗಳು, NGOಗಳು ಅವರು ಸಹ ನಮ್ಮಲ್ಲಿ ಪಾಲ್ಗೊಂಡು ಪಬ್ಲಿಕ್ಕಿಗೆ ಅವೇರ್ನೆಸ್ ಮೂಡಿಸುವುದರ ಮುಖಾಂತರ ನಾವೊಂದು ಈ ಅಪರಾಧ ತಡೆ ಮಾಸಾಚರಣೆಯನ್ನು ತುಂಬಾ ಜನರಿಗೆ ಮುಟ್ಟುವ ತರ ಅಥವಾ ಅವರ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ ಅಂದ್ರೆ ನಮ್ಮ ಸಮಾಜದಲ್ಲಿ ಕ್ರೈಮ್ ಅಥವಾ ಅಪರಾಧಗಳು ಕಡಿಮೆ ಆಗುತ್ತೆ. ಅಪರಾಧಗಳು ಕಡಿಮೆ ಆದ ಅಂತಂದ್ರೆ ಎಲ್ಲರೂ ಒಂದು ಶಾಂತಿ ಸುಖ ಜೀವನ ನಡೆಸಬಹುದು ಅಂತ ಅಂದ್ಬಿಟ್ಟು ನಮ್ಮ ಅಭಿಪ್ರಾಯ. ಶನಿವಾರದಂದು ಬೆಳಿಗ್ಗೆ ಬೈಕ್ ಜಾಥಾ ಇರ್ತದೆ. ರಿಚರ್ಡ್ಸ್ ಪಾರ್ಕ್ ಇಂದ ಸ್ಟಾರ್ಟ್ ಆಗಿ ನಮ್ಮ ಹಲ್ಸೂರ್ ಲೇಕ್ ಕಡೆ ಮುಗಿತದೆ. ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಬೈಕ್ ಜಾಥಾ ಹಮ್ಮಿಕೊಂಡಿದ್ದೀವಿ. ಅದೇ ತರ ಶನಿವಾರ ಸಂಜೆ ಸೈಕಲ್ ಜಾಥಾ ಇರ್ತದೆ. ಶಿವಾಜಿನಗರ ರಸೆಲ್ ಮಾರ್ಕೆಟ್ ಜಂಕ್ಷನ್ ಇಂದ ಹಿಡಿದು 5 ರಿಂದ 6 ಕಿಲೋಮೀಟರ್ ನಾವು ನಮ್ಮ ಹಿರಿಯಾಧಿಕಾರಿಗಳು ಸಹ ಅದರಲ್ಲಿ ಪಾಲ್ಗೊಳ್ಳುತ್ತಾರೆ. ತಾವು ಸಹ ನಾನು ಈ ಮೂಲಕ ವಿನಂತಿಸ್ತೇನೆ, ತಾವು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಲ್ಲರಿಗೂ ಅಪರಾಧವನ್ನು ಯಾವ ತರ ತಡೆಯೋದು ಅನ್ನೋದ್ರ ಕುರಿತು ಜಾಗೃತಿಯನ್ನು ಮೂಡಿಸಲಾಗುತ್ತೆ. ದಯಮಾಡಿ ಬನ್ನಿ, ಎಲ್ಲರೂ ಪಾಲ್ಗೊಳ್ಳಿ. ತನ್ಮೂಲಕ ನಮ್ಮ ಒಂದು ಸ್ವಾಸ್ಥ್ಯ ಮತ್ತೆ ಸುರಕ್ಷಿತ ಸಮಾಜವನ್ನು ಕಟ್ಟಲಿಕ್ಕೆ ಎಲ್ಲರೂ ಸಹಕರಿಸಿ ಅಂತ ಅಂದ್ಬಿಟ್ಟು ಈ ಮೂಲಕ ನಾನು ತಮ್ಮೆಲ್ಲರಲ್ಲಿ ವಿನಂತಿಸ್ತೇನೆ. ಜನ ಇನ್ನೂ ಎಚ್ಚೆತ್ಕೊಳ್ಬೇಕು. ಯಾವುದೇ ರೀತಿಯ ಫ್ರೀ ಆಫರ್ಸ್ ಅಂತ ಹೇಳ್ತಾರೆ, ಅಥವಾ ನಿಮಗೆ ಗಿಫ್ಟ್ ಬಂದಿದೆ, ಅಥವಾ ನಿಮಗೆ ಈ ತರ ಪಾರ್ಸಲ್ ಬಂದಿದೆ, ಅದನ್ನ ಈ ಲಿಂಕ್ ಮಾಡಿದ್ರೆ ಇದಾಗುತ್ತೆ, ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ ಲಾಕ್ ಆಗಿದೆ, OTP ಹೇಳಿ, ಅಥವಾ ನಿಮ್ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಫಿಶಿಂಗ್ ಹಾಕ್ತಿರ್ತಾರೆ, ಅಂದ್ರೆ ಕಾಳ್ ಹಾಕ್ತಿರ್ತಾರೆ ಎಲ್ಲ ಫ್ರಾಡ್ಸ್ಟರ್ಸ್ ಎಲ್ಲ ಕುತ್ಕೊಂಡು ಈಶಾನ್ಯ ರಾಜ್ಯಗಳಲ್ಲಿ ಅಥವಾ ಔಟ್ ಆಫ್ ಕಂಟ್ರಿ ಲೈಕ್ ನೈಜೀರಿಯಾ, ಕಾಂಬೋಡಿಯಾ, ಚೀನಾದಿಂದ ಕುತ್ಕೊಂಡು ಈ ತರ ಅವರು ಫಿಶಿಂಗ್ ಆಗ್ತಿರ್ತಾರೆ. ಅದಕ್ಕೆ ಯಾವುದೇ ರೀತಿಯ ನಮ್ಮ ಜನರು, ನಮ್ಮ ಒಂದು ಸಮಾಜ ಅದಕ್ಕೆ ಒಳಗಾಗಬಾರ್ದು. ಸೊ ಆ ತರ ಏನಾದ್ರು ನೀವು ದುಡ್ಡು ಕಳ್ಕೊಂಡಿದ್ದೀರಾ ಅಂತಂದ್ರೆ ಇಮಿಡಿಯೇಟ್ ಆಗಿ ವಿತಿನ್ 3 hours ಅಥವಾ 4 hours ಒಳಗಡೆ, ಗೋಲ್ಡನ್ ಅವರ್ಸ್ ಅಂತ ಹೇಳ್ತೀವಿ ಅದಕ್ಕೆ, 1930 ನೋಟ್ ಮೈ ನಂಬರ್ 1930ಗೆ ಫೋನ್ ಮಾಡಿದ ಅಂತಂದ್ರೆ ನೀವು ಕಳ್ಕೊಂಡಿರ್ತಕ್ಕಂಥ ಹಣವನ್ನು ಅಲ್ಲೇ ನಾವು ಬ್ಲಾಕ್ ಮಾಡಿ, ಒಂದು ಸೈಬರ್ ಕ್ರೈಮ್ ಪೋರ್ಟಲ್ ನಂಬರ್, ಅದು NCRB ಫ್ರೀ ಪೋರ್ಟಲ್ ನಂಬರ್ 1930, ಇದು ಕಾಲ್ ಮಾಡಿ ನಮಗೆ ಇನ್ಫಾರ್ಮ್ ಮಾಡಿದ ಅಂತಂದ್ರೆ ನಿಮ್ಮ ಹೋಗಿರ್ತಕ್ಕಂಥ ಯಾವ ಅಕೌಂಟ್ಗೆ ಹೋಗಿರ್ತದಲ್ವಾ ಆ ಅಕೌಂಟ್ ಅನ್ನ ಬ್ಲಾಕ್ ಮಾಡ್ತೀವಿ, ಅಥವಾ ಒಂದು ಅಕೌಂಟ್ ಅನ್ನ ಫ್ರೀಸ್ ಮಾಡಿ ಮತ್ತೆ ಕಾನೂನು ಪ್ರಕ್ರಿಯೆಗಳೆಲ್ಲ ಮುಗಿಸಿ ನಿಮಗೆ ವಾಪಸ್ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೇವೆ. ಸಾಧ್ಯ ಆದಷ್ಟು ಜಾಸ್ತಿ ನಮ್ಮ ಪಾಲಕರು ಮತ್ತೆ ನಮ್ಮ ಪೇರೆಂಟ್ಸ್ ಏನಿದಾರಲ್ವಾ, ಎಲ್ಲರೂ ಇವನ್ ನಮ್ಮ ಮಕ್ಕಳಿಂದ ಹಿಡಿದು ಎಲ್ಲರ ಮಕ್ಕಳು ಸಹ ಮಕ್ಕಳಿಗೆ ಜಾಸ್ತಿ ಇದರಲ್ಲಿ ಏನು ವಿಡಿಯೋ ಗೇಮ್ಸ್ ಮತ್ತೆ ಮೊಬೈಲ್ ಸಿಕ್ನೆಸ್ ಅನ್ನ ದೂರ ಮಾಡಬೇಕು. ಅವರುಗಳಿಗೆ ಫಿಸಿಕಲ್ ಫಿಟ್ನೆಸ್ ಆಕ್ಟಿವಿಟೀಸ್, ಪಾರ್ಕ್ ಅಲ್ಲಿ ಆಟ ಆಡೋದ್ರಿಂದ ಹಿಡಿದು ಅವರಿಗೆ ಫಿಸಿಕಲ್ ಆಕ್ಟಿವಿಟೀಸ್ ಅಲ್ಲಿ ಜಾಸ್ತಿ ಇದನ್ನ ಮಾಡಬೇಕು. ಅವರಿಗೆ ನಾವು ಮೊಬೈಲ್ ಕೊಟ್ಟು ಹಂಗೆ ಬಿಟ್ಬಿಟ್ಟ ಅಂತಂದ್ರೆ ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆಗಿ ಈ PUBG ಆ ತರ ಈ ತರ ವಿಡಿಯೋ ಗೇಮ್ಸ್ ಎಲ್ಲ ಅಡಿಕ್ಟ್ ಆಗಿ
ಮಕ್ಕಳು ಮಾನಸಿಕ ಸ್ವಸ್ಥತೆಯನ್ನ ಕಳ್ಕೊತಾರೆ. ಅದರಿಂದ ದೂರ ಇರಿ ಅಂತ ಅಂದ್ಬಿಟ್ಟು ನಾನು ಮಕ್ಕಳ ಪೇರೆಂಟ್ಸ್ ಅಲ್ಲಿ ಮಕ್ಕಳಿಗೆ ತುಂಬಾ ಜಾಗೃತೆಯಿಂದ ನೋಡಿ ಅಂತ ಅಂದ್ಬಿಟ್ಟು ವಿನಂತಿಸ್ತೇನೆ. Good evening. I am from resident of Reseton. It's a very good initiative by Pulikeshwar Nagar Police to establish this kind of common issues which is happening today regarding this POSCO cases. Crimes are extending, cyber crime is extending too much, and also social media has been encouraging all these kind of stuffs. So we're looking at an angle where this police department have come forward and they've encouraged these kind of students who are from the BBMP college, and also we have to promote more things about this awareness, which is becoming very strong and very curious to know about all this public awareness to happen. ಈ ಭಾಗದಲ್ಲಿ ಪ್ರೆಸೆಂಟ್ ಒಂದು ತಾನೇ ಏನಂದ್ರೆ ಈ ಭಾಗದಲ್ಲಿ ನೋಡ್ಬೇಕು, ಈ ಭಾಗದಲ್ಲಿ ಎಷ್ಟೋ ಸಮಸ್ಯೆಗಳು ನಡೆದಿದೆ. ಯಾಕಂದ್ರೆ ಈ ಭಾಗದಲ್ಲಿ ಒಂದು ಗೌರ್ಮೆಂಟ್ ಶಾಲೆ ಇದೆ, ಗೌರ್ಮೆಂಟ್ ಕಾಲೇಜ್ ಇದೆ. ಎಷ್ಟೋ ಈ ಕಡೆದಲ್ಲೆಲ್ಲ ಸೊಲ್ಯೂಷನ್ ಆಗಿ ಈ ಭಾಗದಲ್ಲಿ ಪೊಲೀಸ್ ಠಾಣೆಗಳು ಬಂದು ತುಂಬಾ ವಿಚಕ್ಷಣೆ ಮಾಡಿ ನೈಟ್ 2 ಗಂಟೆ ಇರ್ಲಿ 1 ಗಂಟೆ ಇರ್ಲಿ ಹೆಣ್ಮಕ್ಳು ಏನಾದ್ರು ಓಡ್ಬೇಕಂದ್ರೆ ಪೊಲೀಸ್ ಠಾಣೆ ಅವ್ರು ಚಪ್ಪಾಲ ಮುಖಾಂತರ ಸ್ವಾಗತ ಕೊಡ್ತಾ ಇದ್ವಿ. ಯಾಕಂದ್ರೆ ಎಷ್ಟೋ ಜನಗಳು ಹೋಗ್ಬೇಕಂದ್ರೆ ಈ ಬೀದಿಯಲ್ಲಿ ಹೋಗ್ಬೇಕಂದ್ರೆ ಚೈನ್ ಕ್ಲಾಸಸ್ ಬರ್ತಾರೆ. ಎಷ್ಟೋ ಜನ ಲಾಸ್ಟ್ ನಾನು ಪುನೀತ್ ರಾಜ್ಕುಮಾರ್ ಸ್ಟ್ಯಾಚ್ಯೂ ಇಡುವಾಗ ಲಾಸ್ಟ್ ಟೈಮ್ ಹೋಗ್ತಾ ಇದ್ರು, 10-15 ಜನ ಚಾಕು ತಗೊಂಡು ಇಮಿಡಿಯೇಟ್ ಆಗಿ ಪೊಲೀಸ್ ಠಾಣೆಗೆ ಫೋನ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಬಂದಿಗ್ಲು. ಅವ್ರಿಗೆ ನಿಜವಾಗ್ಲೂ ಸ್ವಾಗತ ಕೊಡ್ಬೇಕು. ಈ ಭಾಗದಲ್ಲಿ ಒಳ್ಳೆ ಇಮ್ರಾನ್ ಸಾಹೇಬ್ ಬಂದ್ಮೇಲೆ ಒಳ್ಳೆ ಯಾವ್ದು ನಡೀತಿಲ್ಲ. ಹೆಣ್ಮಕ್ಳು ಹೋಗ್ಬೇಕಂದ್ರೆ ಈ ಭಾಗದಲ್ಲಿ ತುಂಬಾ ಸಂತೋಷ ಆಗಿದೆ ಹೇಳಕ್ಕೆ ಇಷ್ಟಪಡ್ತೀವಿ.